ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ನಾನಿವತ್ತು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನನಗೆ ಹೇಗೆ ಬರುತ್ತೆ ಹಾಗೆ ಮಾಡ್ತೀನಿ ನೋಡಿ. ಫಸ್ಟು ಒಂದು ಕಡಲೆ ಬೀಜ ತೊಗೋಬೇಕು, ಅಂದರೆ ಶೇಂಗಾ ಅಂತಾರಲ್ಲ, ಅದು ಒಂದು ಅರ್ಧ ಕೆಜಿಯಷ್ಟು ತೊಗೊಂಡಿದ್ದೀನಿ. ಅದನ್ನು ಈ ಥರ ಸಣ್ಣ ಉರಿಯಲ್ಲಿ ಇಟ್ಟು ಹುರಿಬೇಕು. ಅದನ್ನು ಸ್ವಲ್ಪ ನಿಧಾನವಾಗಿಯೇ ಅದು ಒಳಗಡೆ ಎಲ್ಲ ಚೆನ್ನಾಗಿ ಒಂದು ಬೆಂದಿರೋ ಹಾಗೆ ಅದನ್ನು ಹುರಿಬೇಕು. ನಿಧಾನಕ್ಕೆ ಹಾಗೆ ಕೈ ಆಡಿಸ್ತಾ ಇರಬೇಕು. ಹುರಿತಾ ಅದು ಕೆಂಪು ಕಲರ್ ಬರುತ್ತೆ ನೋಡಿ. ಈಗ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಒಂದು ದೊಡ್ಡ ಪಾತ್ರೆಗೆ, ಒಂದು ಬೌಲ್ ಇರುತ್ತಲ್ಲ, ಬೌಲ್ಗೆ ಹಾಕ್ಕೋಬೇಕು. ಫಸ್ಟು ಕಡಲೆ ಬೀಜನೇ ಹುರಿಬೇಕು, ಯಾಕೆ ಅಂತ ಹೇಳ್ತೀನಿ. ಅದಾದಮೇಲೆ ಎಳ್ಳನ್ನು ಹುರಿಬೇಕು. ಎಳ್ಳು ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಎಳ್ಳಲ್ಲಿ. ಎಳ್ಳನ್ನು ಹುರಿಬೇಕು. ಕಡಲೆ ಬೀಜದಲ್ಲಿ ಒಳ್ಳೆ ಕ್ಯಾಲ್ಶಿಯಮ್ ಇರುತ್ತೆ, ಎಳ್ಳಿನಲ್ಲಿ ಒಳ್ಳೆ ಇಮ್ಯುನಿಟಿ ಪವರ್ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಎಣ್ಣೆ ಅಂಶ ತುಂಬ ಇರುತ್ತೆ ಎಳ್ಳಿನಲ್ಲಿ. ಹಾಗಾಗಿ ಸಂಕ್ರಾಂತಿಗೆ ಎಳ್ಳು ಬೆಲ್ಲನ ಹಂಚೋದು. ಈಗ ಎಳ್ಳನ್ನು ಒಂದು ಬೇರೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಸಪ್ರೇಟ್ ಬೌಲ್ಗೆ. ಇದನ್ನು ಸ್ವಲ್ಪ ಹಾಗೆ ಆರೋದಕ್ಕೆ ಬಿಡಬೇಕು. ಈಗ ಒಂದು ಹುರಿಗಡಲೆನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಹುರಿಗಡಲೆ ಚಳಿಗಾಲದಲ್ಲಿ ಸ್ವಲ್ಪ ಮೆತ್ತಗಾಗಿರುತ್ತೆ. ಹಾಗಾಗಿ ಇದನ್ನು ತುಂಬ ಹುರಿಯೋದೇನು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡಿ. ಹೀಗೆ ನಿಧಾನಕ್ಕೆ ಕೈ ಆಡಿಸ್ತಾ ಹುರಿತಾ ಇರಬೇಕು. ಈಗ ಹುರಿಗಡಲೆ ಸ್ವಲ್ಪ ಬಿಸಿಯಾಗಿದೆ. ಇದನ್ನು ತುಂಬ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಯಾಕಂದರೆ ಇದನ್ನು ಮೊದಲೇ ಹುರಿದಿರ್ತಾರೆ, ಫ್ರೈಡ್ ಗ್ರಾಮ್ ಅಂತ ಹೇಳೋದು. ಇದನ್ನು ಎಳ್ಳು ಹಾಕ್ಕೊಂಡಿದ್ನಲ್ಲ ಆ ಬೌಲ್ಗೆ, ಎಳ್ಳು ಈಗ ಬಿಸಿ ಆರಿರುತ್ತೆ, ಆ ಬೌಲ್ಗೆ ಇದನ್ನು ಹಾಕಬೇಕು. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ಇದು ಒಂದು ಕೋಕೋನಟ್ ಪೌಡರ್, ಇದು ಡೆಸಿಕೇಟೆಡ್ ಪೌಡರ್ ಅಂತ ರೆಡಿ ಸಿಗುತ್ತೆ. ಕೊಬ್ಬರಿ ಕಟ್ ಮಾಡೋದಕ್ಕೆ ಕಷ್ಟ ಆದವರು ಈ ಥರ ಡೆಸಿಕೇಟೆಡ್ ಪೌಡ್ರ್ ಹಾಕ್ಕೋಬೋದು. ನನಗೂ ಸ್ವಲ್ಪ ಕೊಬ್ಬರಿ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಈ ಥರ ಕೋಕೋನಟ್ ಪೌಡ್ರ್ ರೆಡಿ ಸಿಗುತ್ತೆ. ಇದನ್ನೇ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೇಕು. ಹಾಗೆ ಹಾಕೋದಕ್ಕಿಂತ ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತೆ, ಹಾಗೂ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಇದು ತುಂಬ ದಿನ ಇಡಬಹುದು. ಹಾಗೆ ಹಸಿಯಾಗಿ ಹಾಕೋದ್ರಿಂದ ಸ್ವಲ್ಪ ಇದಾಗುತ್ತೆ, ಹುರಿದು ಹಾಕೋದ್ರಿಂದ ಒಂಥರ ಗಮ್ಮಂತ ಅರೋಮ ಚೆನ್ನಾಗಿರುತ್ತೆ. ಈಗ ಈ ಕಡಲೆ ಬೀಜ ಸಪ್ರೇಟಾಗಿ ಹುರಿದಿದ್ವಲ್ಲ, ಇದನ್ನು ಈ ಥರ ನೋಡಿ ಒಂದು ಸ್ಟೀಲ್ ಬಟ್ಲು ತೊಗೊಂಡು ಅದರ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ತೆಗೆದ್ರೆ ಒಂಥರ ಚೆನ್ನಾಗಿರುತ್ತೆ ನೋಡಿ. ಒಂದು ಬಟ್ಲಿನ ತಳದಿಂದ ಇದನ್ನು ಹೀಗೆ ಒತ್ತಿ ಉಜ್ಜಿ ಅದರ ಸಿಪ್ಪೆ ಎಲ್ಲ ಬಿಡಿಸ್ಬೇಕು. ಒಂದು ಸ್ವಲ್ಪ ಹೊತ್ತು ಹೀಗೆ ಮಾಡೋದ್ರಿಂದ ಅದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಇದನ್ನು ಆರೋದಕ್ಕೆ ಇಟ್ಬಿಟ್ಟು ಆಮೇಲೆ ಈ ಥರ ಮಾಡಬೇಕು. ಒಂದು ಸ್ವಲ್ಪ ಹಾಗೆ ಉಳ್ಕೊಂಡಿದ್ರೆ ಅದನ್ನು ಕೈಯಲ್ಲಿ ಉಜ್ಜಬೋದು ನೋಡಿ. ಈ ಥರ ಸಿಪ್ಪೆನ ಹೀಗೆ ಊದಿದ್ರೆ ಹೊರಗಡೆ ಹೋಗುತ್ತೆ. ಅಲ್ಲಿ ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ ಕಟ್ಟೆ ಮೇಲೆ, ಆ ಸಿಪ್ಪೆ ಎಲ್ಲ ಕಟ್ಟೆ ಮೇಲೆ ಬೀಳೋ ಥರ ನೋಡಿ. ಈ ಥರ ಉರುಬ್ತಾ ಇರಬೇಕು. ಸಿಪ್ಪೆ ಎಲ್ಲ ಪೇಪರ್ ಮೇಲೆ ಬಿದ್ದಿರುತ್ತೆ ನೋಡಿ. ಹೀಗಾಗಿದೆ. ಇದು ಬೇಳೆ ಎಲ್ಲ ಸಪ್ರೇಟ್ ಆಗಿರುತ್ತೆ. ಈಗ ಇದಕ್ಕೆ ಹುರಿಗಡಲೆ, ಎಳ್ಳು ಮತ್ತು ಡೆಸಿಕೇಟೆಡ್ ಕೋಕೋನಟ್ ಅದನ್ನು ಹುರಿದಿರ್ತೀವಲ್ಲ, ಅದನ್ನು ಎಲ್ಲನೂ ಮಿಕ್ಸ್ ಮಾಡಬೇಕು. ಎಲ್ಲ ಈಗ ಸ್ವಲ್ಪ ಬಿಸಿ ಆರಿರುತ್ತೆ. ಬಿಸಿ ಆರಿದ ಮೇಲೆ ಈ ಥರ ಮಿಕ್ಸ್ ಮಾಡಬೇಕು.
ನೋಡಿ, ಇದು ಕೋಕೋನಟ್ ಪೌಡ್ರು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಈ ಥರ ಕಲಿಸ್ತಾ ಇರಬೇಕು. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಈ ಥರ ಬಂದಿರುತ್ತೆ ಎಳ್ಳು ಬೆಲ್ಲ ಅಂತ. ಬೆಲ್ಲನೇ ಇಲ್ಲದೆ ಹೇಗೆ ಎಳ್ಳು ಮಿಕ್ಸ್ ಮಾಡ್ತಾರೆ ಅನ್ಕೋತೀರಾ? ನೋಡಿ, ಬೆಲ್ಲದ ಅಚ್ಚು ಬಂತು. ಇನ್ನು ಬೆಲ್ಲನ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು, ಅದು ಬಾಕಿ ಉಳಿದಿರೋ ಕೆಲಸ. ನೀವು ಬೇಕಾದರೆ ಬೆಲ್ಲನಾದರೂ ಪೀಸ್ ಮಾಡಿ ಹಾಕ್ಕೋಬೋದು, ಅಥವಾ ಸಕ್ಕರೆನಾದರೂ ಹಾಕ್ಕೋಬೋದು. ನಾನು ಈ ಬೆಲ್ಲನ ಆಮೇಲೆ ಇದನ್ನು ಕುಟ್ಟಿ ಮಿಕ್ಸ್ ಮಾಡ್ತೀನಿ. ಕಟ್ ಮಾಡೋದಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಒಂದು ಕಲ್ಲಲ್ಲಿ ಇದನ್ನು ಜಜ್ಜಿ ಸಣ್ಣದಾಗಿ ಪುಡಿ ಮಾಡಿ ಅದನ್ನು ಮಿಕ್ಸಿಗೆ ಹಾಕಬಾರ್ದು. ಮಿಕ್ಸಿಗೆ ಹಾಕಿದ್ರೆ ಫುಲ್ಲು ಪೌಡರ್ ಆಗಿಬಿಡುತ್ತೆ. ಹಾಗಾಗಿ ಕಲ್ಲಿನಲ್ಲಿ ಜಜ್ಜಿ ಇದನ್ನು ಬೆಲ್ಲನ, ಇದು ಒಂದು ಆರ್ಗ್ಯಾನಿಕ್ ಬೆಲ್ಲ ಇದು, ಹಾಗಾಗಿ ಸ್ವಲ್ಪ ಕಲರ್ ಕಪ್ಪಗಿರುತ್ತೆ, ಆದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಸಂಕ್ರಾಂತಿಗೆ ನಮಗೆ ಎಳ್ಳು ಬೆಲ್ಲ ಹೇಗೆ ಮುಖ್ಯನೋ ತರಕಾರಿನೂ ಅಷ್ಟೇ ಮುಖ್ಯ. ನಾವು ಹೊಸ ತರಕಾರಿ ಬಂದಿರುತ್ತೆ, ಈಗ ಸುಗ್ಗಿ ಕಾಲ ಇವಾಗ, ಹಾಗಾಗಿ ಹೊಸ ತರಕಾರಿ ಎಲ್ಲ ಬಂದಿರುತ್ತೆ. ತರಕಾರಿನೂ ಅಷ್ಟೇ ನಮಗೆ ಇಂಪಾರ್ಟೆಂಟು, ಎಳ್ಳು ಬೆಲ್ಲನೂ ಅಷ್ಟೇ ಇಂಪಾರ್ಟೆಂಟು. ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ನಮ್ಮ ಚರ್ಮ ಎಲ್ಲ ಹಾಳಾಗಿರೋದು ಈಗ ಎಲ್ಲ ರಿಕವರ್ ಆಗುತ್ತೆ. ಹಾಗಾಗಿ ಎಳ್ಳು ಬೆಲ್ಲ ತಿನ್ನೋದು ತುಂಬ ಅವಶ್ಯಕತೆ. ಥ್ಯಾಂಕ್ ಯು ಫ್ರೆಂಡ್ಸ್.